ಇಲ್ಲ ಇವತ್ತು ಜೀರೋ ಹತ್ತಾದ್ರೆ ಅವರೇ 10 ಆಗೋದಿಲ್ಲ. ನೋಡಿ, ರೂಲ್ ಪ್ರಕಾರ ಪೇಜ್ ನಂಬರ್ 42 58B ಓದ್ರಿ. 5 ಭಾಳ ಆದ್ರೆ ಸಭಾಪತಿ ಮಾತ್ರ 10 ದಿನ 18 16 ತೊಗೊಂಡು ಇವತ್ತು 18 ಬಂದಾವ. ಯಾರು ತಗೊಳ್ಳಿ ಯಾರು ಬಿಡಲಿ. 10 ಗಂಟೆ ಒಳಗೆ ಯಾರು 10 ಗಂಟೆ ಕೊಟ್ಟಿದ್ದಾರೆ 10 ತೊಗೊಂಡಿದ್ದೀನಿ ನಾನು. ಒಳಗಡೆ ಕೊಟ್ಟರೆ ಅದು ಬೇಕಲ್ಲ, ನಿನಗೆ ಮೊದಲು ಕೊಟ್ಟಿರ್ತಾರೆ. ಮಾನ್ಯ ಸಭಾಪತಿಗಳೇ, ನಿಲುವಳಿ ಏನೋ ಹೇಳ್ತಾರೆ. ನಿಲುವಳಿ ಸೂಚನೆಯೂ ಕೂಡ ಇದೆ. ನಿಲುವಳಿ ಸೂಚನೆಯೂ ಇದೆ. 5 ಮಾಡಿ ಎಲ್ಲ ಹಿಂಗ್ ಮಾಡಿ ನಾನು ಹಾಳು ಮಾಡಿದ್ದೀನಿ. ಅಲ್ಲ, ಈಗ ಯಾರು ಕೊಟ್ಟಿದ್ದಾರೋ ಅವ್ರಿಗೆ ಅವಕಾಶ ಕೊಟ್ಟು ಸಭಾಪತಿಗಳೇ, ಒಂದ್ ನಿಮಿಷ ಇವತ್ತು ಲಿಸ್ಟ್ ಲಿಸ್ಟಲ್ಲಿರೋ ಕೊಟ್ಟುಬಿಡಿ. ಒಂದ್ ನಿಮಿಷ ನಾಳೆಯಿಂದ ನೀವು ಕಡಿಮೆ ಮಾಡಿ, ಚಿಂತೆ ಇಲ್ಲ. ವಿರೋಧ ಪಕ್ಷ ನಾಯಕರೇ, ನೀವು ನಾನೆಲ್ಲ ಬಹಳ ಸಮಾಧಾನ ತಗೊಳ್ತಿರ್ತೀನಿ. ಲಿಸ್ಟ್ ಮಾಡಿ ಈಗ ನಡಿಯಪ್ಪ, ಕುತ್ಕೋ ಸ್ವಲ್ಪ. ಯಾವಾಗಾರ ಕೊಡೋದು, ಏನಾರ ಹೇಳೋದು, ಮಾತಾಡೋದು. ಈಗ 5 ತಗೋಬೇಕಂತೈತಿ. ಸಭಾಪತಿ ಡಿಸೆಂಬರ್ 5 10 ತಗೊಂಡಿನಿ. ಮೊನ್ನೆ 16, ನಿನ್ನೆ 14, ಇವತ್ತು 18, ನಾಳೆ 20. ಏನ್ ಮಾಡ್ಬೇಕು ನೀವ ಅಂತೀರಿ? ಟೈಮ್ ಪ್ರಕಾರ ಮುಗಿಸ್ತೀರಿ. ಏನ್ ಮಾಡಂತ ಹೇಳಿ ನೀವೊಂದು ಯೂನಿಫಾರ್ಮ್ ಆಗಿ ತಗೊಂಡ್ಬಿಡಿ. ಯೂನಿಫಾರ್ಮ್ ನಾಳಿಂದ 10 ತಗೊಳ್ಳಿ, ಚಿಂತೆ ಇಲ್ಲ. ಇವತ್ತೊಂದು ಇಲ್ಲ ಅಂತಂದ್ರೆ ಏನಾಗತ್ತೆ, ಒಂದೊಂದು ದಿವಸ ಒಂದೊಂದು ರೂಲ್ ಆಗತ್ತೆ. ಏನಾಗತ್ತೆ, ಇವತ್ತು ನಿನ್ನೆ 5 ತಗೊಂಡಿರ್ತೀರಿ, ಇವತ್ತು 20 ತಗೊಂಡಾಗ ಬೇರೆಯವ್ರಿಗೆ ಹರ್ಟ್ ಆಗತ್ತೆ. ಆಯ್ತು, ನಾಳೆ ಹಂಗ ಮಾಡ್ತಾ 5 ತಗೊಳ್ತೀನಿ. ಅದು ನಿಮ್ಮ ಪ್ರಕಾರ ತಗೊಳ್ಳಿ. ಅದಾದ್ಮೇಲೆ ನಿಲುವಳಿ ಸೂಚನೆಯೂ ಕೂಡ ಇದೆ. ಆಯ್ತು, ನಾನು ಹೇಳ್ತೀನಿ. ಸಚಿವ ನಮೋಶಿ. ಧನ್ಯವಾದಗಳು ಮಾನ್ಯ ಅಧ್ಯಕ್ಷರೇ. ಹೋದ ದಿನಾಂಕ 12/8/2020 ಬೆಂಕಿ ಬೆಳಕು ಎಂಬ ಪ್ರಾದೇಶಿಕ ದಿನಪತ್ರಿಕೆಯಲ್ಲಿ ಪ್ರಕಟವಾಗಿರುವಂತೆ ರಾಜ್ಯದ ಸಾವಿರಾರು ಖಾಸಗಿ ಶಿಕ್ಷಣ ಸಂಸ್ಥೆಗಳು ಮಾನ್ಯತೆ ನವೀಕರಣದಲ್ಲಿ ಇರುವ ಗೊಂದಲಗಳ ನಿವಾರಣೆ, ವಿದ್ಯಾರ್ಥಿಗಳ ಶುಲ್ಕ ಮೇಲೆ GST ಹೇರುವುದು ಸೇರಿದಂತೆ ಖಾಸಗಿ ಶಿಕ್ಷಣ ಸಂಸ್ಥೆಗಳ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ರಾಯಚೂರು ಜಿಲ್ಲೆಯ ವಿವಿಧ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಒಕ್ಕೂಟದಿಂದ ಬೃಹತ್ ಪ್ರತಿಭಟನೆ ನಡೆಸಲಾಗಿದೆ. ಇತ್ತೀಚೆಗೆ ಶಾಲಾ ಕಾಲೇಜುಗಳ ಮಾನ್ಯತೆ ನವೀಕರಣದಲ್ಲಿರುವ ಗೊಂದಲಮಯ ಅಂಶಗಳನ್ನು ತೆಗೆದುಹಾಕಿ ನವೀಕರಣ ವ್ಯವಸ್ಥೆಯನ್ನು ಸರಳಗೊಳಿಸುವುದು, ಅಗ್ನಿಶಾಮಕ ಸುರಕ್ಷತೆ ಪ್ರಮಾಣ ಪತ್ರ ಪಡೆಯುವಲ್ಲಿ ಭ್ರಷ್ಟಾಚಾರ ಮತ್ತು ವಿಳಂಬ ಆಗುತ್ತಿದ್ದು, ನಿಗದಿತ ಅವಧಿಯೊಳಗೆ ಅಗ್ನಿಶಾಮಕ ಸುರಕ್ಷತೆ ಪ್ರಮಾಣ ಪತ್ರ ಶಿಕ್ಷಣ ಸಂಸ್ಥೆಗಳಿಗೆ ದೊರಕುತ್ತಿಲ್ಲ. ಮೊದಲೇ ಶೈಕ್ಷಣಿಕವಾಗಿ ಹಿಂದುಳಿದ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಎಲ್ಲ ಸೌಲಭ್ಯಗಳನ್ನು ನೀಡುವಂತೆ ನಂಜುಂಡಪ್ಪ ವರದಿಯಲ್ಲಿ ಉಲ್ಲೇಖವಿದ್ದರೂ ಈವರೆಗೂ ಯಾವ ಸೌಲಭ್ಯಗಳನ್ನು ನೀಡಿಲ್ಲ. ಖಾಸಗಿ ಶಾಲಾ ಕಾಲೇಜುಗಳಲ್ಲಿ ಕೆಲಸ ಮಾಡುವ ಸಿಬ್ಬಂದಿಗಳಿಗೆ ಸರ್ಕಾರದ ಆರೋಗ್ಯ ವಿಮೆ ಯೋಜನೆಗಳನ್ನು ನೀಡುವುದು, ಖಾಸಗಿ ಶಾಲಾ ಕಾಲೇಜುಗಳ ಮಾನ್ಯತೆ ನವೀಕರಣ ಸಮಯದಲ್ಲಿ ಕಾಲೇಜು ಕಟ್ಟಡ ಹೊಂದಿರುವ ಸಂಸ್ಥೆಗಳಿಗೆ ವಿಧಿಸಿರುವ ಭೂ ಪರಿವರ್ತನಾ ಷರತ್ತುಗಳನ್ನು ತೆಗೆದುಹಾಕುವುದು, RTE ಕಂತುಗಳಲ್ಲಿ ಇರುವ ದೋಷ ಸರಿಪಡಿಸುವುದು, ಶಿಕ್ಷಣ ಕ್ಷೇತ್ರವನ್ನು GST ವ್ಯಾಪ್ತಿಯಿಂದ ಮುಕ್ತಗೊಳಿಸುವುದು, ಶಾಲಾ ಕಾಲೇಜುಗಳ ಶಿಕ್ಷಕರ ಮತ್ತು ಆಡಳಿತ ಮಂಡಳಿಯ ಮೇಲೆ ಆಗುತ್ತಿರುವ ಹಲ್ಲೆಗಳನ್ನು ತಡೆಗಟ್ಟುವುದು, ಪಠ್ಯ ಪುಸ್ತಕಗಳನ್ನು ಸರ್ಕಾರ ನಿಗದಿಪಡಿಸಿದ ದರದಲ್ಲಿ ಮುಕ್ತ ಮಾರುಕಟ್ಟೆಯಲ್ಲಿ ಲಭ್ಯವಾಗುವಂತೆ ಮಾಡುವುದು, ಗ್ರಾಮೀಣ ಭಾಗದಲ್ಲಿ ಶಾಲಾ ಕಾಲೇಜುಗಳ ಆಸ್ತಿ ತೆರಿಗೆಯಿಂದ ಮುಕ್ತಗೊಳಿಸುವುದು, ಶಿಕ್ಷಣ ಕ್ಷೇತ್ರದ ವಸತಿ ಶಾಲೆಗಳ ಪ್ರಾರಂಭ ಮತ್ತು ನಿರ್ವಹಣೆ ಸೂಕ್ತ ನಿಯಮಗಳನ್ನು ರಾಜ್ಯ ಸರ್ಕಾರ ರಚಿಸುವ ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಪ್ರತಿಭಟನೆಯಲ್ಲಿ ತಮ್ಮ ಸಮಸ್ಯೆಗಳನ್ನು ತೋರಿಕೊಂಡಿದ್ದಾರೆ. ಅಲ್ಲದೆ ಚುನಾವಣೆ ಮತ್ತು ಇತರೆ ಸರ್ಕಾರಿ ಕಾರ್ಯಕ್ರಮಗಳಿಗೆ ಖಾಸಗಿ ಶಿಕ್ಷಣ ಸಂಸ್ಥೆಯ ಬಸ್ಗಳನ್ನು ಬಳಕೆ ಮಾಡಲಾಗುತ್ತಿದೆ. ಆದರೆ ಅದರ ವೆಚ್ಚವನ್ನು ಖಾಸಗಿ ಶಿಕ್ಷಣ ಸಂಸ್ಥೆಗಳೇ ಭರಿಸುತ್ತಿರುವುದು. ಆದ್ದರಿಂದ ಸಾರಿಗೆ ನಿಗಮಕ್ಕೆ ನೀಡಿದಂತೆ ವಾಹನದ ಇಂಧನ ವೆಚ್ಚ ಮತ್ತು ಚಾಲಕರ ಭತ್ಯೆಯನ್ನು ಸರ್ಕಾರದಿಂದ ನೀಡುವ ಬಗ್ಗೆ ಕ್ರಮ ಕೈಗೊಳ್ಳಬೇಕೆಂದು ವಿವಿಧ ಸಮಸ್ಯೆಗಳ ಬಗ್ಗೆ ಪರಿಹಾರಕ್ಕಾಗಿ ಬೇಡಿಕೆ ಇಟ್ಟು ಪ್ರತಿಭಟನೆ ಮಾಡಿದ್ದಾರೆ. ಇಂಥ ಸಮಸ್ಯೆಗಳನ್ನು ಕೇವಲ ಕಲ್ಯಾಣ ಕರ್ನಾಟಕ ಭಾಗದ ಜಿಲ್ಲೆಗಳಿಗೆ ಮಾತ್ರವಲ್ಲ, ರಾಜ್ಯದ ಇತರೆ ಜಿಲ್ಲೆಗಳ ಖಾಸಗಿ ಮತ್ತು ಅನುದಾನಿತ ಶಿಕ್ಷಣ ಸಂಸ್ಥೆಗಳ ಸಮಸ್ಯೆಗಳಿದ್ದು, ಆದ್ದರಿಂದ ಈ ಸಮಸ್ಯೆಗಳನ್ನು ಬಗೆಹರಿಸುವಂತೆ ಕ್ರಮ ಕೈಗೊಳ್ಳಲು ಮಾನ್ಯ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರನ್ನು ಶೂನ್ಯ ವೇಳೆಯಲ್ಲಿ ಒತ್ತಾಯಿಸುತ್ತೇನೆ.
ಸಭಾಪತಿಗಳೇ, ಸಂಬಂಧಪಟ್ಟಿರುವ ಸಚಿವರಿಂದ ಉತ್ತರ ಒದಗಿಸಲಾಗುವುದು. ಬಲ್ಕೇಶ್ ಮಾಡು. ಶೂನ್ಯ ವೇಳೆ ಅವಕಾಶ ನೀಡಿದ್ದಕ್ಕೆ ಧನ್ಯವಾದಗಳು ಸಭಾಪತಿಯವರೇ. ಬೆಳಗಾವಿ ಜಿಲ್ಲೆಯಲ್ಲಿ ಜಮೀನುಗಳಿಗೆ ಹೋಗಲು ದಾರಿ ವಿಷಯವಾಗಿ ಪರಿಶಿಷ್ಟ ಯುವಕರಿಗೆ ಮರಕ್ಕೆ ಕಟ್ಟಿ ಹಲ್ಲೆ ಮಾಡಿರುವ ಕುರಿತು ಶೂನ್ಯ ವೇಳೆಯಲ್ಲಿ ಪ್ರಸ್ತಾಪನೆ ಬಯಸುತ್ತೇನೆ. ಪ್ರತಿಷ್ಠಿತ ವಾರ್ತಾಭಾರತಿ ದಿನಪತ್ರಿಕೆಯಲ್ಲಿ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಸುಕ್ಷೇತ್ರ ಗುಡಚಿ ಗ್ರಾಮದಲ್ಲಿ ಪರಿಶಿಷ್ಟ ಪಂಗಡಕ್ಕೆ ಸೇರಿದ 2 ಯುವಕರನ್ನು ಮರಕ್ಕೆ ಕಟ್ಟಿ ಹಾಕಿ ಹಲ್ಲೆ ಮಾಡಿದ ಘಟನೆ ವರದಿಯಾಗಿದೆ. ಈ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲೂ ವಿಡಿಯೋ ವೈರಲ್ ಆಗಿದೆ. ಹಲ್ಲೆ ಮಾಡಿದ ಮುಂದುವರೆದ ಜನಾಂಗದ ಸಮುದಾಯದವರು ಎಂದು ದಾಖಲಾಗಿರುತ್ತದೆ. ST ಸಮುದಾಯದ ಯುವಕರ ಮೇಲೆ ಹಲ್ಲೆ ಮಾಡಿರುವ ಬಗ್ಗೆ ಕಡ್ಕೋಳಿ ಪೊಲೀಸ್ ಠಾಣೆಯಲ್ಲಿ ಪ್ರತಿ ದೂರು ದಾಖಲಾಗಿದೆ. ಹಲ್ಲೆ ಮಾಡಿರುವ ಆರೋಪದಡಿ ಮುಂದುವರೆದ ಜನಾಂಗದ ಸಮಾಜದ ಈರಣ್ಣ ಸಂಗಪ್ಪ ಪಾಕನ್ಕಟ್ಟಿ, ಬಸವನಗೌಡ ನಿಂಗಗೌಡ ಪಾಟೀಲ್, ಪ್ರದೀಪ್ ಈರಣ್ಣ ಪಾಕನ್ಕಟ್ಟಿ, ನಿಂಗರಾಜ್ ಈರಪ್ಪ ಪಾಕನ್ಕಟ್ಟಿ, ಸಚಿನ್ ದಾನಪ್ಪ ಪಾಕನ್ಕಟ್ಟಿ ಎಂಬುವರ ವಿರುದ್ಧ ಕೊಲೆ ಯತ್ನ, ಮಾರಣಾಂತಿಕ ಹಲ್ಲೆ ಹಾಗೂ ಜಾತಿ ನಿಂದನೆ ದೂರು ದಾಖಲಾಗಿದೆ. ಹಲ್ಲೆಗೊಳಗಾದವರು ಈರಣ್ಣ ವಿಠಲ್ ನಾಯಕರ್ ಹಾಗೂ ಲಕ್ಷ್ಮಣ್ ಮಲ್ಲಪ್ಪ ಚಿಪ್ಪಲ್ಕಟ್ಟಿ ಎಂದು ಗುರುತಿಸಲಾಗಿದೆ. ಆಗಸ್ಟ್ 5ರಂದು ಹಲ್ಲೆಗೊಳಗಾಗಿದ್ದ ಇದು ತಡವಾಗಿ ಬೆಳಕಿಗೆ ಬಂದಿರುತ್ತದೆ. ಇದೊಂದು ಉದಾಹರಣೆ ಅಷ್ಟೇ. ಮುಖ್ಯ ರಸ್ತೆಯ ಬದಿಯಲ್ಲಿರುವ ಜಮೀನುಗಳ ಮಾಲೀಕರು ಹಿಂಬದಿ ಹೊಲಕ್ಕೆ ಹೋಗಿ ಉಳಿಮೆ ಮಾಡಲು ದಾರಿ ಬಿಡದೆ ಇರುವುದು ರಾಜ್ಯದ ಇಂತಹ ಪ್ರಕರಣಗಳು ಹೆಚ್ಚಾಗಿ ಕಂಡುಬಂದಿರುತ್ತದೆ. ಜಮೀನುಗಳಿಗೆ ಹೋಗಲು ದಾರಿ ಸಮಸ್ಯೆಗಳನ್ನು ಸ್ಥಳೀಯ ತಹಶೀಲ್ದಾರ್ ನೇತೃತ್ವದಲ್ಲಿ ಬಗೆಹರಿಸಬೇಕು. ಇಲ್ಲವೇ ಸರ್ಕಾರವೇ ಇದಕ್ಕೆ ಹೊಲದ ದಾರಿ ನಕ್ಷೆಯ ಮೂಲಕ ಹಿಂಬದಿ ಹೊಲಗಳ ದಾರಿಯನ್ನು ತೋರಿಸಲು ಆದೇಶಿಸಬೇಕೆಂದು ತಮ್ಮ ಮೂಲಕ ಶೂನ್ಯ ವೇಳೆಯಲ್ಲಿ ಸರ್ಕಾರವನ್ನು ಒತ್ತಾಯಿಸುತ್ತೇನೆ. ಮಾನ್ಯ ಸಭಾಪತಿಗಳೇ, ಉತ್ತರಗಳನ್ನು ಒದಗಿಸಿಕೊಡ್ತೇನೆ. ಓಕೆ. ಐವನ್ ಡಿಸೋಜಾ. ಧನ್ಯವಾದಗಳು ಸಭಾಪತಿಗಳೇ. ಮಂಗಳೂರಿನ ಕೇಂದ್ರ ಕಾರಾಗೃಹಕ್ಕೆ ಅಳವಡಿಸಿರುವ ಜಾಮರ್ನಿಂದ ಉಂಟಾಗಿರುವ ಸಮಸ್ಯೆಗಳ ಬಗ್ಗೆ ಶೂನ್ಯ ವೇಳೆಯಲ್ಲಿ ಪ್ರಸ್ತಾಪಿಸಲು ಅನುಮತಿ ನೀಡಿದ್ದಕ್ಕಾಗಿ ಧನ್ಯವಾದಗಳು. ಮಂಗಳೂರು ಕುಡಿಯಾಳ್ಬೈಲ್ ಪ್ರದೇಶದ ಜಿಲ್ಲಾ ಕೇಂದ್ರ ಕಾರಾಗೃಹಕ್ಕೆ ಕಳೆದ 5 ತಿಂಗಳ ಹಿಂದೆ ಅಳವಡಿಸಿರುವ ಜಾಮರ್ನಿಂದ ನೆಟ್ವರ್ಕ್ ಸಮಸ್ಯೆ ಇನ್ನೂ ಪರಿಹಾರವಾಗಿಲ್ಲ. ನಗರದ ಪ್ರಮುಖ ಭಾಗದಲ್ಲಿರುವ ಜೈಲು ಸುತ್ತಮುತ್ತಲಿನ ಹಲವಾರು ವಸತಿ ಸಮಾವೇಶಗಳು ಮತ್ತು ಶಿಕ್ಷಣ ಸಂಸ್ಥೆಗಳು, ವ್ಯಾಪಾರ ಕೇಂದ್ರಗಳಿವೆ. ಸುಮಾರು 1 ಕಿಲೋಮೀಟರ್ ದೂರದಲ್ಲಿ ನ್ಯಾಯಾಲಯವಿದೆ. ಕಾರಾಗೃಹದಿಂದ 2 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ವ್ಯಾಪಾರ ವಹಿವಾಟು, ಆನ್ಲೈನ್ ಶಿಕ್ಷಣ ಇತ್ಯಾದಿಗಳು ನಡೆಯುತ್ತಾ ಇದ್ದರೂ ಈ ಬಗ್ಗೆ ನೆಟ್ವರ್ಕಿನ ತೊಂದರೆಯಿಂದಾಗಿ ಕೋರ್ಟ್ ಕಲಾಪಗಳಿಗೂ ತುಂಬ ತೊಂದರೆಯಾಗಿದೆ ಎಂದು ಉದಯವಾಣಿ ದಿನಪತ್ರಿಕೆಯಲ್ಲಿ ಪ್ರಕಟಗೊಂಡ ವರದಿಯನ್ನು ಲಗತ್ತೀಕರಿಸಿದ್ದೇನೆ. ಈ ಬಗ್ಗೆ ಗೃಹ ಸಚಿವರ ಗಮನಕ್ಕೆ ತಂದಾಗ ಅವರು ಜೈಲಿನ ಅಧಿಕಾರಿಗಳಿಗೆ ಕಾರಾಗೃಹಕ್ಕೆ ಮಾತ್ರ ಸೀಮಿತಗೊಳಿಸಲು ಸೂಚಿಸಿದ್ದರು. ಆದರೆ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಂಡಿರುವುದಿಲ್ಲ. ಗೃಹ ಸಚಿವರ ಸೂಚನೆಗೂ ಜಗ್ಗದ ಜಾಮರ್ ಎಂದು ವರದಿ ಪ್ರಕಟವಾಗಿದ್ದು, ವಕೀಲರ ಸಂಘವು ರಾಜ್ಯದ ಉಚ್ಚ ನ್ಯಾಯಾಲಯಕ್ಕೆ ದೂರನ್ನು ಸಲ್ಲಿಸಿದ್ದಾರೆ. ಮಂಗಳೂರಿನ ಜಿಲ್ಲಾ ಕಾರಾಗೃಹ ಬಂಟ್ವಾಳ ತಾಲೂಕಿನ ಬಾಳೆಪುಣಿಗೆ ವರ್ಗಾಯಿಸಲು ಕಳೆದ 6 ವರ್ಷಗಳಿಂದ ಕಾಮಗಾರಿಗಳು ನಡೆಯುತ್ತಿದ್ದು, ಸುಮಾರು 1,000 ಕೈದಿಗಳನ್ನು ಇಡಬಹುದಾದ ಮತ್ತು ಆಡಳಿತ ಕಚೇರಿಯ ಅಡುಗೆ ಕೋಣೆಗಳು ಸಂಪೂರ್ಣಗೊಂಡಿದ್ದು, ಸದರಿ ಜೈಲಿನ ವರ್ಗಾವಣೆಗೆ ಬೇಕಾದ ಅವಶ್ಯವಾಗಿರುವ ಆವರಣ ಗೋಡೆ, ರಸ್ತೆ ಪೂರ್ಣಗೊಳಿಸದೆ ಜೈಲು ಅನಾಥವಾಗಿ ಇರುವ ವಿಷಯವನ್ನು ಗೃಹ ಸಚಿವರ ಗಮನಕ್ಕೆ ತರಲಾಗಿದೆ. ಮಾನ್ಯ ಗೃಹ ಸಚಿವರು ಅಪೂರ್ಣಗೊಂಡಿರುವ ಸದರಿ ಕಾಮಗಾರಿಯನ್ನು ಪೂರ್ಣಗೊಳಿಸಲು ಸುಮಾರು 70 ಕೋಟಿ ರೂಪಾಯಿಗಳ ಅವಶ್ಯಕತೆ ಇದ್ದು ಇದನ್ನು ಬಿಡುಗಡೆಗೊಳಿಸಬೇಕು ಎಂದು ಆಶ್ವಾಸನೆ ನೀಡಿದರು. ಇದುವರೆಗೂ ಇದು ಈಡೇರಿಸುವುದಿಲ್ಲ. ಪ್ರಸ್ತುತ ಇರುವ ಜೈಲಿನ ಕೈದಿಗಳ ಸಂಖ್ಯೆ 2 ಪಟ್ಟು ಹೆಚ್ಚಾಗಿದ್ದು, ಪ್ರತಿದಿನ ಗಲಾಟೆ ಹೊಡೆದಾಟ ನಡೆಯುತ್ತಿದ್ದು, ಜೈಲಿನ ಕೈದಿಗಳ ಹೊಡೆದಾಟ ಈ ಭಾಗದ ಪ್ರಮುಖ ಸುದ್ದಿಯಾಗಿದೆ. ಆದುದರಿಂದ ಇದೊಂದು ಸಾರ್ವಜನಿಕ ಮಹತ್ವವುಳ್ಳ ವಿಷಯವಾಗಿರುವುದರಿಂದ ಸದನದ ಮೂಲಕ ಮಾನ್ಯ ಗೃಹ ಸಚಿವರ ಗಮನವನ್ನು ಸೆಳೆಯಲು ಬಯಸುತ್ತೇನೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.